ನಮಸ್ಕಾರ. IPO ಸೀಸನ್ ಮತ್ತೆ ಶುರುವಾಗಿದೆ. ವಿಶಾಲ್ ಮೆಗಾಮಾರ್ಟ್ ಅಂತ ಹೇಳುವ ಕಂಪನಿಯ IPOದಲ್ಲಿ ಈಗ ಆಲ್ಮೋಸ್ಟ್ 30-35% ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಾ ಇದೆ. 11ನೇ ತಾರೀಕಿನಿಂದ ಶುರು ಆಗಲಿರುವಂತಹ ಈ IPOಗೆ ತುಂಬಾ ದೊಡ್ಡ ಮಟ್ಟಿನ ಇಂಟ್ರೆಸ್ಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಾಣ್ತಾ ಇದೆ. ನೀವು ಈ IPOಗೆ ಅಪ್ಲೈ ಮಾಡಬೇಕಾ? ಈ ಕಂಪನಿ ನಡೆಸ್ತಾ ಇರುವಂತಹ ಬಿಸ್ನೆಸ್ ಏನು, ಇಲ್ಲಿರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಇವರ ಕಂಪ್ಯಾರಿಸನ್ ಮಾಡೋದಾದ್ರೆ ಲಿಸ್ಟೆಡ್ ಪಿಯರ್ಸ್ ಯಾರು, ಅವರ ಪರ್ಫಾರ್ಮೆನ್ಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೇಗಿತ್ತು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋಗೆ ನಮಗೆ ಸ್ವಾಗತ. ವಿಶಾಲ್ ಮೆಗಾಮಾರ್ಟ್ IPOಗೆ ನೀವು ಅಪ್ಲೈ ಮಾಡಬೇಕಾ? ನೀವು ವಿಶಾಲ್ ಮೆಗಾಮಾರ್ಟ್ನ ಈ ವಿಡಿಯೋವನ್ನು ನೋಡ್ತಿದ್ರೆ ವಿಶಾಲ್ ಅನ್ನುವಂತಹ ಕಮೆಂಟ್ ಸೆಕ್ಷನ್ ನಲ್ಲಿ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ವಿಶಾಲ್ ಮೆಗಾಮಾರ್ಟ್ನ IPO ಓಪನ್ ಆಗ್ತಾ ಇರುವಂತಹದ್ದು ಡಿಸೆಂಬರ್ 11ನೇ ತಾರೀಕಿನಂದು. ಅಲ್ಲಿಂದ ಡಿಸೆಂಬರ್ 13ನೇ ತಾರೀಕಿನವರೆಗೆ ಇದು ಓಪನ್ ಇರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಇದರ ಅಲಾಟ್ಮೆಂಟ್ 16ನೇ ತಾರೀಕಿಗೆ ಫೈನಲೈಸ್ ಆಗುತ್ತೆ. ಡಿಸೆಂಬರ್ 18ನೇ ತಾರೀಕಿಗೆ ಬುಧವಾರದಂದು ಇದು ಲಿಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. 78 ರೂಪಾಯಿಯ ಅಪ್ಪರ್ ಬ್ಯಾಂಡ್ನ ಪ್ರೈಸಿಂಗ್ ಇದರಲ್ಲಿದೆ. ಲೋವರ್ ಬ್ಯಾಂಡ್ 74 ರೂಪಾಯಿಯಲ್ಲಿದೆ. ಬಟ್ ಆಸ್ ವಿ ನೋ ಈ IPO ಓವರ್ ಸಬ್ಸ್ಕ್ರೈಬ್ ಖಂಡಿತ ಆಗುತ್ತೆ. 78 ರೂಪಾಯಿಯಲ್ಲಿಯೇ ನಾವು ಅಪ್ಲೈ ಮಾಡಬೇಕು. ಒಂದು ಲಾಟಲ್ಲಿ ಎಷ್ಟು ಸ್ಟಾಕ್ಸ್ ಇರ್ತವೆ? 190 ಸ್ಟಾಕ್ಗಳು ಇರ್ತವೆ. ಮಿನಿಮಮ್ ಅಮೌಂಟ್ ರಿಕ್ವೈರ್ಡ್ ಇಸ್ 14,820. ಒಂದು ಲಾಟ್ ಅಪ್ಲೈ ಮಾಡ್ತೀರಿ ಅಂತ ಹೇಳಿ ಆದ್ರೆ, ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಹೇಳಿ ಆದ್ರೆ 2,07,000ಕ್ಕೆ ನೀವು ಬಿಡ್ ಮಾಡಬೇಕಾಗುತ್ತೆ. ಬಿಗ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೆ 10 ಲಕ್ಷದಿಂದ ಮೇಲೆ ನೀವು ಇಲ್ಲಿ ದುಡ್ಡನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಬಟ್ ಎನಿವೆ ಅದೆಲ್ಲ ನಮಗೆ ಬೇಕಾಗಿಲ್ಲ. ರಿಟೇಲ್ ಮಿನಿಮಮ್ ಅಂತ ಹೇಳಿದ್ರೆ 14,820 ರೂಪಾಯಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿ ಮಾಡಬಹುದು. ಈ IPO ಮತ್ತು ವಿಶಾಲ್ ಮೆಗಾಮಾರ್ಟ್ ಅಂತ ಹೇಳುವ ಕಂಪನಿಯ ಬಗ್ಗೆ ನಮಗೇನೆಲ್ಲ ಗೊತ್ತು ಅನ್ನೋದನ್ನು ನಾವು ನೋಡೋದಾದ್ರೆ, ಮೊದಲಿಗೆ ಇದು 2001ರಲ್ಲಿ ಶುರುವಾದಂತಹ ಒಂದು ಹೈಪರ್ ಮಾರ್ಕೆಟ್ ಚೈನ್. ಇವರು ಏನೆಲ್ಲ ಮಾಡ್ತಾರೆ? ಇವರು ಅಪ್ಯಾರಲ್ಸ್ ಮಾರಾಟ ಮಾಡ್ತಾರೆ, ಅಂದ್ರೆ ಬಟ್ಟೆಗಳನ್ನ ಮಾರಾಟ ಮಾಡ್ತಾರೆ. ಗ್ರಾಸರೀಸ್ ಅಂದ್ರೆ ನಾವು ದಿನಸಿ ಅಂತ ಏನನ್ನು ಖರೀದಿ ಮಾಡ್ತೀವೋ ಅವುಗಳನ್ನ ಮಾರಾಟ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಐಟಮ್ಗಳನ್ನ, ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಇವರದ್ದೇ ಬ್ರ್ಯಾಂಡ್ಗಳನ್ನು ಹೊಂದಿದ್ದಾರೆ. ವಿಶಾಲ್ ಮೆಗಾಮಾರ್ಟ್ನದ್ದೇ ಬ್ರ್ಯಾಂಡ್ಗಳು ಇರ್ತವೆ. ಇಲ್ಲಿ ಮಾರ್ಜಿನ್ ಹೆಚ್ಚಿರುತ್ತೆ. ಅಥವಾ ಇವ್ರ ಹತ್ರ ಬ್ರ್ಯಾಂಡ್ ಇಲ್ಲ ಅಂತ ಹೇಳಿ ಆದ್ರೆ ಥರ್ಡ್ ಪಾರ್ಟಿ ಬ್ರ್ಯಾಂಡ್ಗಳನ್ನ ತರಿಸಿ ಮಾರಾಟ ಮಾಡ್ತಾರೆ. ಅಲ್ಲೂ ಕೂಡ ಸ್ವಲ್ಪ ಲಾಭವನ್ನ ಇವರು ಮಾಡ್ತಾರೆ. ಇವರು ಏನೆಲ್ಲ ನೀವು ನೋಡಬೇಕು ಅನ್ನೋದು ಇವ್ರ ಹತ್ರ ಇದೆ ಅನ್ನೋದನ್ನ ನೋಡೋದಾದ್ರೆ, ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇವರ ಬಳಿಯಲ್ಲಿ ಇದ್ದಾವೆ. ಅಪ್ಯಾರಲ್ಸ್ ಅಂದ್ರೆ ಬಟ್ಟೆಗಳು, ಜನರಲ್ ಮರ್ಚೆಂಡೈಸ್, FMCG ಅಂತ ಹೇಳಿದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ, ಅವುಗಳನ್ನು ಇವರು ಮಾರಾಟ ಮಾಡ್ತಾರೆ. ಕ್ಲೋತಿಂಗ್ ಬಟ್ಟೆಗಳು, ಹೋಮ್ ಫರ್ನಿಶಿಂಗ್ಸ್ ಮನೆಗೆ ಬೇಕಾಗಿರುವಂತಹ ವಸ್ತುಗಳು, ಟ್ರಾವೆಲ್ ಆಕ್ಸೆಸರೀಸ್ ಬ್ಯಾಗ್ಗಳಿರಬಹುದು, ಬೇರೆ ಒಂದಿಷ್ಟು ಲಗೇಜ್ಗಳಿರಬಹುದು, ಅಂತಹದ್ದನ್ನೆಲ್ಲ ಮಾರಾಟ ಮಾಡ್ತಾರೆ. ಕಿಚನ್ ಅಪ್ಲಯನ್ಸಸ್ ಮಾರಾಟ ಮಾಡ್ತಾರೆ. ಕುಕ್ಕರ್, ತವಾ, ಫ್ರೈಯಿಂಗ್ ಪ್ಯಾನ್, ಈ ತರಹದ್ದು ಫುಡ್ ಅಂಡ್ ನಾನ್ ಫುಡ್ ಐಟಮ್ಸ್ ಅಂಡ್ ಸ್ಟೇಪಲ್ಸ್ ಎಲ್ಲವನ್ನು ಇವರು ಮಾರಾಟ ಮಾಡ್ತಾರೆ. ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡಬೇಕಾಗಿರುವಂತಹ ವಿಷಯ ಏನು ಅಂತಂದ್ರೆ, ಇವರು ಟಾರ್ಗೆಟ್ ಮಾಡುವಂತಹದ್ದು ಮಿಡಲ್ ಕ್ಲಾಸ್ ಮತ್ತು ಲೋ ಮಿಡಲ್ ಕ್ಲಾಸ್ ಜನರನ್ನ, ದೊಡ್ಡವರನ್ನ, ಶ್ರೀಮಂತರನ್ನ ಟಾರ್ಗೆಟ್ ಮಾಡುವಂತಹ ಬಿಸ್ನೆಸ್ಗಳು ಭಾರತದಲ್ಲಿ ಬೇಕಾದಷ್ಟು ಇದ್ದಾವೆ. ದೇ ಆರ್ ಟಾರ್ಗೆಟಿಂಗ್ ಲೋ ಅಂಡ್ ಮಿಡಲ್ ಇನ್ಕಮ್ ಕ್ಯಾಟಗರಿ ಪೀಪಲ್. ಇವರು ಇದನ್ನ ಹೇಳಬೇಕಾದ್ರೆ ಯು ಶುಡ್ ರಿಮೆಂಬರ್ ದರ್ ಆರ್ 2 ಅದರ್ ಬಿಸ್ನೆಸಸ್. ಈ ವಿಡಿಯೋದ ಕೊನೆಯಲ್ಲಿ ನಾವು ಪ್ಯೂರ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಆ ಎರಡೂ ಬಿಸ್ನೆಸ್ಗಳ ಹೆಸರು ನಮಗೆ ಬರುತ್ತೆ. ಡಿಮಾರ್ಟ್, ಟ್ರೆಂಡ್. ಈ ಎರಡೂ ಕಂಪನಿಗಳ ಸಿಮಿಲಾರಿಟಿ ಈ ವಿಶಾಲ್ ಹೈಪರ್ ಮಾರ್ಟ್ ಅಥವಾ ಮೆಗಾ ಮಾರ್ಟ್ ಜೊತೆಯಲ್ಲಿ ಏನು ಅಂತ ಹೇಳಿದ್ರೆ, ದೇ ಆಲ್ಸೋ ಟಾರ್ಗೆಟ್ ಮಿಡಲ್ ಕ್ಲಾಸ್ ಮತ್ತು ಲೋ ಇನ್ಕಮ್ ಕ್ಯಾಟಗರಿ ಜನರನ್ನ. ಡಿಮಾರ್ಟ್ ಬರೋದಕ್ಕಿಂತ ಮುಂಚೆ ನಿಮಗೆ ರಿಟೇಲ್ ಕ್ಯಾಟಗರಿಯವರು ಯಾವ ಮಟ್ಟಿನಲ್ಲಿ ಎಕ್ಸ್ಟ್ರಾ ದುಡ್ಡನ್ನು ಕೊಡ್ತಿದ್ರು ದಿನಸಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅಂತ ಗೊತ್ತಿದೆ. ಡಿಮಾರ್ಟ್ ಇರುವ ಜಾಗದಲ್ಲಿ ಡಿಮಾರ್ಟ್ನಲ್ಲಿ ಯಾವ ಲೆವೆಲ್ಗೆ ಕ್ರೌಡ್ ಇರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇದೇ ರೀತಿಯಲ್ಲಿ ಝೂಡಿಯೋ ಅಂತ ಹೇಳುವ ಹೆಸರನ್ನ ನೀವು ಕೇಳಿರ್ತೀರಿ. ಟ್ರೆಂಡ್ ನವರ ಬಿಸ್ನೆಸ್ ಇದು. ಫಾಸ್ಟ್ ಮೂವಿಂಗ್ ಫ್ಯಾಷನ್ ಬ್ರ್ಯಾಂಡ್ಗಳನ್ನು, ಫಾಸ್ಟ್ ಮೂವಿಂಗ್ ಫ್ಯಾಷನ್ ಕ್ಲೋದಿಂಗ್ಗಳನ್ನು ಇವರು ಮಾರಾಟ ಮಾಡ್ತಾರೆ. ಈ ಸ್ಟಾಕ್ ಕಳೆದ 1.5 ವರ್ಷದಲ್ಲಿ ಕೊಟ್ಟಿರುವಂತಹ ರ್ಯಾಲಿ ಎಂತಹದ್ದು ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲದಿದ್ರೆ ಟ್ರೆಂಡ್ನ ಚಾರ್ಟ್ ಅನ್ನೊಮ್ಮೆ ಹೋಗಿ ನೋಡಿ ಬನ್ನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಮನಿ ಪೀಪಲ್ ಆರ್ ರೆಡಿ ಟು ಪೇ ಟು ದೀಸ್ ಕೈಂಡ್ ಆಫ್ ಬ್ರ್ಯಾಂಡ್ಸ್. ಡಿಮಾರ್ಟ್ ಕಥೆಯನ್ನು ನೀವು ಕೇಳಿದ್ರೆ 2017ರಲ್ಲಿ ಇವರದ್ದು IPO ಬಂದಿತ್ತು. 300 ರೂಪಾಯಿಗೆ IPO ಲಿಸ್ಟಿಂಗ್ ಆಗಿದ್ದು, ಆಟ್ ಇಟ್ಸ್ ಪೀಕ್ 5,900 ರೂಪಾಯಿಯವರೆಗೆ ಇವರ ಸ್ಟಾಕ್ ಪ್ರೈಸ್ ಹೋಗಿತ್ತು.
ಆಲ್ಮೋಸ್ಟ್ 20 ಟೈಮ್ಸ್ ದಿ IPO ಪ್ರೈಸ್. ಇನ್ನೂ ಕೂಡ ಲಿಸ್ಟ್ ಆಗಿ 9 ವರ್ಷ ಆಗಿಲ್ಲ. 2025 ಬಂದ್ರೆ ವಿ ವಿಲ್ ಕಂಪ್ಲೀಟ್ 8 years ಆಫ್ ಲಿಸ್ಟಿಂಗ್ ಫಾರ್ ಡಿಮಾರ್ಟ್. ಇದರ ಒಳಗೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಎಂತಹ ಅಪ್ರಿಸಿಯೇಷನ್ ಅನ್ನ ಡಿಮಾರ್ಟ್ ಕೊಟ್ಟಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಪ್ರೈಸ್ ನಲ್ಲಿ 3500 ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಕಾಣುತ್ತೆ. ಈವನ್ ನೌ ಇಟ್ ಹ್ಯಾಸ್ ಗಿವನ್ 10x ರಿಟರ್ನ್ಸ್ ಟು ಇಟ್ಸ್ ಇನ್ವೆಸ್ಟರ್ಸ್. ಟ್ರೆಂಟ್ ಕಥೆಯನ್ನ ನೋಡಿದ್ರೆ ಕಳೆದ 1 ವರ್ಷದಲ್ಲೇ 10x ರಿಟರ್ನ್ಸ್ ಅನ್ನ ಟ್ರೆಂಟ್ ಕೊಟ್ಟಿದೆ. ಹೀಗಿರುವಾಗ ವಿಶಾಲ್ ಮೆಗಾ ಮಾರ್ಟ್ಗೂ ಕೂಡ ತುಂಬಾ ದೊಡ್ಡ ಮಟ್ಟಿನ ಟ್ರಾಕ್ಷನ್ ಇರೋದು ಯಾಕೆ ಅಂತ ಹೇಳಿದ್ರೆ ದೇ ಆರ್ ಆಲ್ಸೋ ಕೇಟರಿಂಗ್ ದ ಸೇಮ್ ಸೆಟ್ ಆಫ್ ಪೀಪಲ್. ಈಗ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. PPT ಒಂದಿದೆ, ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋಗ್ತೀನಿ ಟ್ರೆಂಟ್ನ ಬಿಸ್ನೆಸ್ ಅನ್ನ. ರಪ್ ಅಂತ ಇವರ DHRP ಅನ್ನ ಕಣ್ಣಾಡಿಸಿಕೊಂಡು ಹೋದೆ, ಅದನ್ನ ChatGPT ಗೆ ಕೊಟ್ಟೆ. ChatGPT ಇದನ್ನ ನನಗೆ ಪ್ರಿಪೇರ್ ಮಾಡಿಕೊಟ್ಟು ಭಾರತದ ಇಕನಾಮಿಕ್ ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನ ವಿಶಾಲ್ ಮೆಗಾ ಮಾರ್ಟ್ನವರು ತಮ್ಮ IPOದಲ್ಲಿ ಹೇಳಿದ್ದಾರೆ. ಇಂಡಿಯಾ ಇಸ್ ಪ್ರೊಜೆಕ್ಟೆಡ್ ಟು ಬಿಕಮ್ 6 trillion ಎಕಾನಮಿ ಬೈ 2028 ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ 5 trillion ಎಕಾನಮಿ ಅದು. ಬಟ್ ಎನಿವೆ, ನಮ್ಮ ಇಕನಾಮಿಕ್ ಗ್ರೋತ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳೋದಕ್ಕೆ ಇವರು ಹೇಳ್ತಾ ಇರುವಂತಹದ್ದು ಪ್ರೈವೇಟ್ ಕನ್ಸಂಪ್ಷನ್ ಇಸ್ ಔಟ್ ಪೇಸಿಂಗ್ GDP growth with its ಶೇರ್ ರೈಸಿಂಗ್ ಆಸ್ ಅ ಪಾರ್ಟ್ ಆಫ್ GDP ಅಂತ ಹೇಳ್ತಿದ್ದಾರೆ. ಪ್ರೈವೇಟ್ ಕನ್ಸಂಪ್ಷನ್ ಸ್ಟೋರಿ ಹೆಚ್ಚಾಗ್ತಿದೆ. ಪ್ರೈವೇಟ್ ಪ್ಲೇಯರ್ಗಳಿಂದಾಗಿ ಭಾರತದಲ್ಲಿ ಇಕನಾಮಿ ಬೂಸ್ಟ್ ಆಗ್ತಾ ಇದೆ. ಪ್ರೈವೇಟ್ ಪ್ಲೇಯರ್ಗಳ ಬಳಿಯಲ್ಲಿ ಕನ್ಸಂಪ್ಷನ್ ಮಾಡ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅಂದ್ರೆ ಓವರ್ ಆಲ್ ಪ್ರೈವೇಟ್ ಬಿಸ್ನೆಸಸ್ ಆರ್ ಆಸ್ ವೆಲ್ ಆಸ್ ಪೀಪಲ್ ಸ್ಪೆಂಡಿಂಗ್ ಆರ್ ಇನ್ಕ್ರೀಸಿಂಗ್ ಅಂತ ಹೇಳೋದಕ್ಕೆ ಇರುವಂತಹದ್ದು. ಇದ್ರ ಜೊತೆಗೆ ಭಾರತದ GDP ಪರ್ ಕ್ಯಾಪಿಟಾ GDP ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿಯಿಂದ ಬರ್ತಾ ಇರುವಂತಹ ಇನ್ಕಮ್ ಅನ್ನುವ ರೀತಿಯಲ್ಲಿ ಆಲೋಚನೆ ಮಾಡೋಣ. ಇದು ಈಗಿನ 2,17,000 ಹೆಚ್ಚಾಗಿ 2028 3.31 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನೀವು ಅರ್ಧಂಬರ್ಧ ಮ್ಯಾಥಮ್ಯಾಟಿಕ್ಸ್ ಮಾಡಿದ್ರೆ ಇವತ್ತಿಗಿಂತ 50% ಹೆಚ್ಚಳವನ್ನು 2028 ಆಗಬೇಕಾದ್ರೆ ಅಂದ್ರೆ ಆಲ್ಮೋಸ್ಟ್ 5 years ನಲ್ಲಿ 50% ಗ್ರೋತ್ ಇನ್ ಇನ್ಕಮ್ ಆಗುತ್ತೆ. ಹೀಗೆ ಗ್ರೋತ್ ಇನ್ ಇನ್ಕಮ್ ಆಯಿತು ಅಂದ್ರೆ ಮುಂದಿನ ಸ್ಲೈಡ್ಗಳಲ್ಲಿ ಇನ್ನೂ ಒಂದು ವಿಷಯ ಇದೆ, ಅದನ್ನು ಹೇಳ್ತೀನಿ. ಗ್ರೋತ್ ಇನ್ ಇನ್ಕಮ್ ಬಂತು ಅಂತ ಹೇಳಿದ್ರೆ ಮಿಡಲ್ ಇನ್ಕಮ್ ಸೆಗ್ಮೆಂಟ್ನವರ ಗ್ರೋತ್ ಹೆಚ್ಚಾಗುತ್ತೆ. ಅವರು ಡಿಮಾಂಡ್ ಆಫ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಅನ್ನ ಹೆಚ್ಚು ಮಾಡ್ತಾರೆ. ದುಡ್ಡಿಲ್ಲದೆ ಇದ್ದಾಗ ಮನೆಯಲ್ಲಿ 3 ಬೆಡ್ಶೀಟ್ ಇದ್ರೂ ಕೂಡ ಮ್ಯಾನೇಜ್ ಮಾಡೋದು ಸಾಧ್ಯ ಆಗ್ತಿತ್ತು. ಈಗ ದುಡ್ಡು ಹೆಚ್ಚಾಗ್ತಾ ಹೋದ ಹಾಗೆ ಬಂದವರಿಗೆ ಕೊಡೋದಕ್ಕೊಂದು 3 ಬೆಡ್ಶೀಟ್ ಬೇಕು ಅಂತ ಬೆಡ್ಶೀಟ್ಗಳ ಸಂಖ್ಯೆ ಮನೆಯಲ್ಲಿ 6ಕ್ಕೆ ಇರುತ್ತೆ. ಮುಂಚೆ ಮನೆಯಲ್ಲಿ 10 ಪಾತ್ರೆಗಳು ಇದ್ರೆ ಸಾಕು ಅಂತ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿರುವ ಪಾತ್ರೆ ಬೇಕು, ಒಂದು ಕಡಾಯಿ ಬೇಕು, ಒಂದು ಕುಕ್ಕರ್ ಬೇಕು ಅಂತ ಹೇಳುವಂತಹ ಸ್ಪೆಂಡಿಂಗ್ ಹೆಚ್ಚಾಗುತ್ತೆ. ಇದನ್ನ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂತ ನಾವು ಕರಿತೀವಿ. ದ್ಯಾಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಯಾಕೆ ಮುಂದೆ ಹೇಳ್ತೀನಿ ನೋಡಿ. ಇಂಡಿಯಾಸ್ ರಿಟೇಲ್ ಮಾರ್ಕೆಟ್ ರೀಚ್ 76 trillion rupees in 2023 and it is growing. ದೊಡ್ಡ ಮಟ್ಟಿನ ಗ್ರೋತ್ ನಮ್ಮ ರಿಟೇಲ್ ಮಾರ್ಕೆಟ್ನಲ್ಲೂ ಕೂಡ ಆಗ್ತಿದೆ. ರಿಟೇಲ್ ಮಾರ್ಕೆಟ್ನಲ್ಲಿ ಗ್ರೋತ್ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಗುಡ್ ಥಿಂಗ್ ಫಾರ್ ವಿಶಾಲ್ ಹೈಪರ್ ಮಾರ್ಟ್. ಅರ್ಬನೈಸೇಷನ್ ಅಂಡ್ ಡೆಮೋಗ್ರಫಿಕ್ಸ್ ಅಂತ ಹೇಳುವಂತಹದ್ದು ಇನ್ನೂ ಒಂದು ಮುಖ್ಯವಾದಂತಹ ವಿಷಯ. ಇದನ್ನು ನಾವು ಸ್ವಿಗ್ಗಿಯ IPOದಲ್ಲೂ ಕೂಡ ನೋಡ್ತಿದ್ವಿ. ಹಳ್ಳಿಯಿಂದ ಹೆಚ್ಚು ಜನರು ಯಾವಾಗ ಪೇಟೆಗೆ ವಲಸೆ ಬರ್ತಾರೋ ಆಗ ಇಂತಹ ಬಿಸ್ನೆಸ್ಗಳಿಗೆ ಒಂದು ದೊಡ್ಡ ಮಟ್ಟಿನ ಬೂಸ್ಟ್ ಅನ್ನ ಅದು ಕೊಡುತ್ತೆ. ಆರ್ಗನೈಸ್ಡ್ ರಿಟೇಲ್ ಅಂತ ನಾವು ಇದನ್ನ ಕರಿತೀವಿ. ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಹಳ್ಳಿಗಳಲ್ಲಿ ಖರೀದಿ ಮಾಡ್ತಾ ಇದ್ದಂತಹ ಜನರು ಪೇಟೆಗೆ ಯಾವಾಗ ಬರ್ತಾರೋ ಆಗ ಅವರು ರಿಲಯನ್ಸ್ ರಿಟೇಲ್, ಡಿಮಾರ್ಟ್, ವಿಶಾಲ್ ಹೈಪರ್ ಮಾರ್ಟ್, ಟ್ರೆಂಟ್ ನಂತಹ ಕಡೆಗಳಲ್ಲಿ ಹೋಗಿ ಶಾಪಿಂಗ್ ಮಾಡೋದು ಶುರು ಮಾಡ್ತಾರೆ. ಅಲ್ಲಿಯ ಲಕ್ಸುರಿಯಸ್ ಆರ್ಗನೈಸ್ಡ್ ಬಿಸ್ನೆಸ್ ಅವರ ಕಣ್ಮನವನ್ನ ಸೆಳೆಯುತ್ತೆ. ಅಲ್ಲಿ ಕೊಡುವಂತಹ ಆಫರ್ಗಳು ಕೂಡ ಜನರನ್ನ ಸೆಳೆಯುತ್ತೆ. ಹಾಗಾಗಿ ಜನ ಅಲ್ಲಿಗೆ ಹೋಗ್ತಾರೆ. ಅರ್ಬನೈಸಿಂಗ್ ಇಂಡಿಯಾ ಈಸ್ ಡ್ರೈವಿಂಗ್ ಇಕನಾಮಿಕ್ ಗ್ರೋತ್. 36% ಪಾಪ್ಯುಲೇಷನ್ ಭಾರತದಲ್ಲಿ ಆಲ್ರೆಡಿ ಅರ್ಬನ್ ಏರಿಯಾಸ್ ನಲ್ಲಿ ಇದ್ದಾರೆ. ಇಲ್ಲಿಂದ ಇನ್ನೂ ಹೆಚ್ಚು ಜನರು ಅರ್ಬನೈಸೇಷನ್ ಕಡೆಗೆ ಬರ್ತಿದ್ದಾರೆ. ಹಳ್ಳಿಯಿಂದ ಪೇಟೆಗೆ ಬರ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ದಟ್ ಈಸ್ ಆಲ್ಸೋ ಗುಡ್ ಫಾರ್ ದೀಸ್ ಗೈಸ್. ಅಂಡ್ ಆಲ್ಸೋ Tier 2 and beyond cities are growing rapidly, offering significant opportunities for retail expansion. ಬರೀ ಬೆಂಗಳೂರು, ಮೈಸೂರು, ಡೆಲ್ಲಿ, ಮುಂಬೈ, ಚೆನ್ನೈ ನಂತಹ ನಗರಗಳು ಬೆಳೀತಾ ಇಲ್ಲ. ತುಮಕೂರು ಬೆಳೀತಾ ಇದೆ, ಮಂಗಳೂರು ಬೆಳೀತಾ ಇದೆ, ಪುತ್ತೂರು ಬೆಳೀತಾ ಇದೆ. ಸಣ್ಣ ಹಳ್ಳಿಗಳಿಂದ ಹಿಡಿದು Tier 2, Tier 3 ಸಿಟೀಸ್ ಅಂತ ಹೇಳುವ ಒಂದು ರಾಜ್ಯದಲ್ಲಿ ನಿಮಗೆ ಹೆಸರನ್ನು ಹೇಳಿದಾಗ ಮೊದಲ 5 ಸಿಟಿಗಳನ್ನು ಬಿಟ್ಟು ಮತ್ತೆ ನೀವು ಹೆಸರು ಹೇಳ್ತಿರಲ್ಲ, ಅಂತಹ ಸಿಟಿಗಳು ಕೂಡ ಬೆಳೀತಿದ್ದಾವೆ. ಅಂಡ್ ದೇ ಆರ್ ಗ್ರೋಯಿಂಗ್ ಫಾಸ್ಟರ್ ದ್ಯಾನ್ Tier 1 ಸಿಟೀಸ್. ಬೆಂಗಳೂರು ಬೆಳೀತಾ ಇರುವ ವೇಗದಿಂದ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮಂಗಳೂರು ಬೆಳೀತಾ ಇದೆ. ಇದು ಏನಾಗ್ತಿದೆ, ರಿಟೇಲ್ ಆಪರೇಟರ್ಗಳಿಗೆ ಒಂದು ಹೊಸ ಆಪರ್ಚುನಿಟಿ ಕೊಡ್ತಿದೆ. ಅಲ್ಲಿ ಹೋಗಿ ಬಿಸ್ನೆಸ್ ಸೆಟಪ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪಾಂಡ್ ಮಾಡುವಂತಹದ್ದು.
ಭಾರತದಲ್ಲಿ ವಿ ನೋ ದಟ್ ವಿ ಆರ್ ಅ ಯಂಗ್ ನೇಷನ್. ನಮ್ಮಲ್ಲಿ ಆವರೇಜ್ ಏಜ್ ಆಫ್ ಇಂಡಿಯನ್ಸ್ ಇಸ್ 28 years. ಹೀಗೆ ಯಂಗ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ 18ರಿಂದ 40 ವರ್ಷದ ಒಳಗಿರುವಂತಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ, ಇವ್ರ ಕೈಯಲ್ಲಿ ದುಡ್ಡು ಇರೋದ್ರಿಂದ ಇವರು ಈ ಅರ್ಬನೈಸೇಷನ್ ಮತ್ತು ಕನ್ಸಂಪ್ಷನ್ ಸ್ಟೋರಿಯಲ್ಲಿ ತುಂಬಾ ದೊಡ್ಡ ಮಟ್ಟಿನ ಕೆಲಸವನ್ನ ಮಾಡ್ತಿದ್ದಾರೆ. ನ್ಯೂಕ್ಲಿಯರೈಸೇಷನ್ ಆಫ್ ಫ್ಯಾಮಿಲೀಸ್, ಕೂಡು ಕುಟುಂಬ ಇರ್ತಿತ್ತು ಮುಂಚೆ, ಈಗ ಏನಾಗ್ತಿದೆ, ಸಣ್ಣ 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 ಕುಟುಂಬಗಳಾಗ್ತಿದ್ದಾವೆ. ಒಂದು ಮನೆಗೆ 10 ಪಾತ್ರೆ ಬೇಕಾಗ್ತಾ ಇದ್ದದ್ದು ಈಗ ಮನೆ ಡಿವೈಡ್ ಆಗಿ 4 ಮನೆಗಳಾಗಿದ್ದಾವೆ. ಪ್ರತಿ 4 ಮನೆಯಲ್ಲೂ 10 ಪಾತ್ರೆ ಇದೆ. 10 ಪಾತ್ರೆಯಲ್ಲಿ ಆಗ್ತಾ ಇದ್ದಂತಹ ಕೆಲಸ ಈಗ 40 ಪಾತ್ರೆಗೆ ಹೋಗ್ತಾ ಇದೆ. ಅಂಡ್ ಈ ನ್ಯೂಕ್ಲಿಯರೈಸೇಷನ್ ಇನ್ನೂ ಹೆಚ್ಚಾಗಿಕೊಂಡು ಹೋಗುತ್ತೆ. ಮುಂದಿನ ವರ್ಷದಲ್ಲಿ 40 ಪಾತ್ರೆ ಇರುವಂತಹದ್ದು 80-100 ಆಗುತ್ತೆ. ಪಾತ್ರೆಗಳ ಎಕ್ಸಾಂಪಲ್ ಸಿಂಪಲ್ ಆಗಿರ್ಲಿ ಅಂತ ಕೊಡ್ತಾ ಇರುವಂತಹದ್ದು. ಬೇರೆ ಕಡೆಯಲ್ಲಿಯೂ ಇದೇ ಕನ್ಸಂಪ್ಷನ್ ಸ್ಟೋರಿ ಪ್ಲೇ ಆಗುತ್ತೆ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದೆ ಅಲ್ಲ, ಇಲ್ಲಿ ನೋಡಿ ನೀವು, ಇಂಡಿಯನ್ ಫೀಮೇಲ್ ಲೇಬರ್ ಪಾರ್ಟಿಸಿಪೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಟು 37% in 2023, boosting household incomes and discretionary spending. ಹೆಣ್ಣು ಮಗಳೊಬ್ಳು ಪಾಠವನ್ನ ಕಲಿತ್ರೆ, ಶಾಲೆಗೆ ಹೋದ್ರೆ ಒಂದು ಊರೇ ಪಾಠ ಕಲಿತಂತೆ ಅಂತ ನಮ್ಮಲ್ಲಿ ಹೇಳುವಂತಹದ್ದೊಂದು ಮಾತಿದೆ. ಈಗ ಇದು ಇನ್ ಇಫೆಕ್ಟ್ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಬರೀ ಗಂಡಸರು ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಕಾಲ ಒಂದಿತ್ತು. ಆಗ ಹೊಟ್ಟೆಗಿದ್ರೆ ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಈಗ ಮನೆಗಳಲ್ಲಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಒಂದು ಸೆಕೆಂಡ್ ಇನ್ಕಮ್ ಜನರೇಟ್ ಆಗೋದು ಶುರುವಾಗಿದೆ. ಹೆಣ್ಣು ಮಕ್ಕಳು ಕೆಲಸಕ್ಕೆ ಸೇರ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಸಂಬಳ ಬರ್ತಾ ಇದೆ. ಅಲ್ಲಿಂದ ಅವರು ಮನೆಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್, 4 ಬಟ್ಟೆ ಎಕ್ಸ್ಟ್ರಾ ತಗೊಳ್ಳೋಣ, ಮಕ್ಕಳಿಗೆ ದೀಪಾವಳಿಗೆ ಗಿಫ್ಟ್ ಕೊಡೋಣ, ಈ ಸರ್ತಿ ಮಕ್ಕಳಿಗೆ 2 ಹೊಸ ಬಟ್ಟೆ ತರೋಣ, ಹೊಸ ಸ್ಕೂಲ್ ಬ್ಯಾಗ್ ತರೋಣ ಅಂತ ಹೇಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ದೇರ್ ಈಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಇನ್ಕ್ರೀಸ್. ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇರುವ ಕಾರಣದಿಂದಾಗಿಯೂ ಕೂಡ ವಿಶಾಲ್ ಮೆಗಾ ಮಾರ್ಟ್ ನಂತಹ ಕಂಪನಿಗಳಲ್ಲಿ ಬಿಸ್ನೆಸ್ಗೆ ಅವಕಾಶ ಹೆಚ್ಚಾಗ್ತಿದೆ. ರಿಟೇಲ್ ಇಂಡಸ್ಟ್ರಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಭಾರತದಲ್ಲಿ ರಿಟೇಲ್ ಮಾರ್ಕೆಟ್ ಅಂಡರ್ ಪೆನೆಟ್ರೇಟೆಡ್ ವಿತ್ ಪರ್ ಕ್ಯಾಪಿಟಾ ರಿಟೇಲ್ ಸ್ಪೆಂಡಿಂಗ್ ಮಚ್ ಲೋವರ್ ದನ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತಿದ್ದಾರೆ ಇವರಲ್ಲಿ. ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಖರ್ಚು ಮಾಡೋದು ಕಮ್ಮಿ ಅಂತೆ. ಈಗ ಇಲ್ಲಿ ಇನ್ನೂ ಒಂದು ವಿಷಯವನ್ನು ನಾವು ನೋಡಬೇಕು. ನಮ್ಮಲ್ಲಿ ಇನ್ನು ಹಳ್ಳಿಗಳಲ್ಲಿ ನೀವು ನೋಡಿದರೆ ಸಣ್ಣ ಪುಟ್ಟ ಅಂಗಡಿಗಳಲ್ಲೇ ಬಿಸ್ನೆಸ್ ನಡೆಯೋದು. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್, ಐ ಆಮ್ ನಾಟ್ ಫಾರ್ ಇಟ್. ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ನ ಆರ್ಗನೈಸ್ಡ್ ಸೆಕ್ಟರ್ ಆಫ್ ಬಿಸ್ನೆಸ್ ಕ್ಯಾಪ್ಚರ್ ಮಾಡ್ತಾ ಇದೆ. ಮೊನ್ನೆ ನೀವೊಂದು ವಿಷಯವನ್ನು ನೋಡಿದ್ರಿ, ತುಂಬಾ ಕಿರಾಣಿ ಅಂಗಡಿಗಳು ಬಾಗಿಲು ಹಾಕಿದ್ದಾವೆ ಅಂತ ಹೇಳುವಂತಹದ್ದು. ಅದರ ಹಿಂದೆ ಇರುವಂತಹ ಒಂದು ಕಾರಣ ಇದು ಕೂಡ. ಅನ್ಆರ್ಗನೈಸ್ಡ್ ಇತ್ತು ಮುಂಚೆ. ಸಣ್ಣ ಮನೆಯ ಹತ್ತಿರದ ಕಿರಾಣಿ ಅಂಗಡಿಯಲ್ಲಿ ಹೋಗಿಬಿಟ್ಟು ಗ್ರಾಸರೀಸ್ ಖರೀದಿ ಮಾಡಿ ಬರ್ತಿದ್ದವರು ಕೂಡ ಈಗ ದೊಡ್ಡ ಮಾಲ್ಗಳಿಗೆ ಹೋಗೋದನ್ನು ಶುರು ಮಾಡಿದ್ದಾರೆ. ದ್ಯಾಟ್ ಈಸ್ ದ ರೀಸನ್ ವೈ ಆರ್ಗನೈಸ್ಡ್, ಅಂದ್ರೆ ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳ ಬಿಸ್ನೆಸ್ ಗ್ರೋ ಆಗ್ತಾ ಇರುವಂತಹದ್ದು. ಆರ್ಗನೈಸ್ಡ್ ರಿಟೇಲ್ ಇಸ್ ಗ್ರೋಯಿಂಗ್ ಅಟ್ 20% CAGR ಇನ್ ಬಿಟ್ವೀನ್ 2023 to 2028. 20% CAGR ನಲ್ಲಿ ಇವರ ರೆವೆನ್ಯೂ ಗ್ರೋತ್ ಆಗ್ತಿದೆ ಅಥವಾ ರಿಟೇಲ್ ಬಿಸ್ನೆಸ್ ಗ್ರೋತ್ ಆಗ್ತಿದೆ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಥಿಂಗ್. ಅಂಡ್ ಇದು ಯಾಕೆ ಹೆಚ್ಚಾಗ್ತಿದೆ? ಬೆಟರ್ ಪ್ರಾಡಕ್ಟ್ ಸೆಲೆಕ್ಷನ್ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಸ್ನ ಕಾರಣದಿಂದಾಗಿ. ಸಿಂಪಲ್ ಎಕ್ಸಾಂಪಲ್, ರಿಲಯನ್ಸ್ ರಿಟೇಲ್ನ ಔಟ್ಲೆಟ್ಗೆ ನೀವು ಹೋಗಿ ತರಕಾರಿಯನ್ನು ತಗೋಬೇಕು ಅಂತ ಹೇಳಿದರೆ, ಕ್ಯಾರೆಟ್ ನಿಮಗೆ ಬೇಕಾದದ್ದನ್ನು ಕೈ ಹಾಕಿ ಪಿಕ್ ಮಾಡಿ ತಗೊಳ್ಬಹುದು. ನಿಮ್ಮ ಮನೆ ಹತ್ತಿರದ ತರಕಾರಿ ಅಂಗಡಿಗೆ ಹೋದರೆ ಅವರು ಕೊಟ್ಟಂತಹ ತರಕಾರಿಯನ್ನು ನೀವು ತಗೋಬೇಕು. ಅದೇ ಡಿಫರೆನ್ಸ್ ಬೆಟರ್ ಪ್ರಾಡಕ್ಟ್ ಸೆಲೆಕ್ಷನ್ ಅಂತ ಹೇಳುವಂತಹದ್ದು. ನಿಮ್ಮ ಪಕ್ಕದ ಅಂಗಡಿಯವರು ಆಫರ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದನ್ನು ನಾನು ಡಿಮಾರ್ಟ್ನ ಬಗ್ಗೆ ಒಂದು ವಿಡಿಯೋವನ್ನು ಮುಂಚೆ ಮಾಡಿದ್ದೆ. ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ದೇರ್. ಅದನ್ನು ಬೇಕಿದ್ರೆ ನೀವು ನೋಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಯು ವಿಲ್ ರಿಯಲೈಸ್ ಹೌ ಪ್ರೈಸಿಂಗ್ ಪವರ್ ಕಮ್ಸ್ ಇನ್ ವೆನ್ ಬಿಗ್ ಬಿಸ್ನೆಸಸ್ ಕಮ್ ಇನ್ ಟು ದ ಬಿಸ್ನೆಸ್. ಅಂಡ್ ಇವರು ಆ ಕಾರಣದಿಂದಾಗಿ ಆಫರ್ಸ್ ಕೊಡ್ತಾರೆ, ಬೈ 1 get 1 ಕೊಡ್ತಾರೆ, 50% ರಿಡಕ್ಷನ್ ನಲ್ಲಿ ಮಾರಾಟ ಮಾಡ್ತಾರೆ. ಜನರು ಇಲ್ಲಿ ಹೋಗಿಬಿಟ್ಟು ಬಿಸ್ನೆಸ್ ಮಾಡ್ತಾರೆ. ಆರ್ಗನೈಸ್ಡ್ ರಿಟೇಲ್ ಮಾರ್ಕೆಟ್ 2018ರಲ್ಲಿ 7.7 ಟ್ರಿಲಿಯನ್ ನಷ್ಟು ಇತ್ತು. 2024 ಆಗಬೇಕಾದ್ರೆ 14.9 ಟ್ರಿಲಿಯನ್ಗೆ ಬಂತು. ಇಟ್ ಆಲ್ಮೋಸ್ಟ್ ಡಬಲ್ಡ್ ಇನ್ 5 years. ಅರ್ಥ ಮಾಡಿಕೊಳ್ಳಿ ಇದನ್ನ, 5 ವರ್ಷದಲ್ಲಿ ರಿಟೇಲ್ ಮಾರ್ಕೆಟ್ನ ಬಿಸ್ನೆಸ್ ಡಬಲ್ ಆಗಿದೆ. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಆಲ್ಸೋ. ಇ ಕಾಮರ್ಸ್ ಇಸ್ ಆಲ್ಸೋ ಗೋಯಿಂಗ್ ಟು ಇಟ್ಸ್ ಆಲ್ಸೋ ಗೇನಿಂಗ್ ಟ್ರಾಕ್ಷನ್. ಅಮೆಝಾನ್, ಫ್ಲಿಪ್ಕಾರ್ಟ್ 10 ವರ್ಷದ ಮುಂಚೆ ಎಲ್ಲಿತ್ತು, ಈಗ ಎಲ್ಲಿದೆ? ಝೆಪ್ಟೋ, ಬ್ಲಿಂಕಿಟ್, ಝೊಮ್ಯಾಟೊ, ಸ್ವಿಗ್ಗಿ ಅಂತಹದ್ದು ಎಲ್ಲಿತ್ತು ಮುಂಚೆ, ಈಗ ಎಲ್ಲಿದೆ? ಸೊ ದಿಸ್ ಈಸ್ ಆಲ್ಸೋ ಡ್ರೈವಿಂಗ್ ಇಕನಾಮಿಕ್ ಗ್ರೋತ್. ಆಸ್ಪಿರೇಷನಲ್ ಅಂಡ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಹೆಚ್ಚಾಗ್ತಾ ಇದೆ. ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅಂದ್ರೆ ಏನು? ಆಸ್ಪಿರೇಷನಲ್ ಸ್ಪೆಂಡಿಂಗ್ ಅಂದ್ರೆ ಏನು? ಪಕ್ಕದ ಮನೆಯಲ್ಲಿ ಸೋಫಾ ಇದೆ, ನಮ್ಮ ಮನೆಯಲ್ಲಿ ಸೋಫಾ ಇರಲಿಲ್ಲ, ಸೋಫಾ ಬೇಕು ಅಂತ ಹೇಳುವಂತಹದ್ದು. ಪಕ್ಕದ ಮನೆಯಲ್ಲಿ ಕಾರ್ ಇದೆ, ನಮ್ಮಲ್ಲೂ ಕಾರ್ ಬೇಕು ಅಂತ ಹೇಳುವಂತಹದ್ದು. ಮುಂಚೆ ಅಗತ್ಯ ಇರಲಿಲ್ಲ ಅಂತಿತ್ತು, ಈಗ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ದಟ್ ಇಸ್ ಗೋಯಿಂಗ್. ಡಿಸ್ಕ್ರಿಷನರಿ ರಿಟೇಲ್ ಇಸ್ ಪ್ರೊಜೆಕ್ಟೆಡ್ ಟು ಗ್ರೋ ಫ್ರಮ್ 40 trillion in 2023 to 68 trillion in 2028. 50% up move in the next 5 years ಇಲ್ಲೂ ಕೂಡ ಇದೆ.
Aspirational retail drives majority of spending, representing 90 to 95% of market in 2023. It is expected to grow from 104 trillion by 2028, driven by mass and masstige brands. Apparels, staples, FMCG, general merchandise contribute to 50% of market in 2023. Apparel ಮತ್ತು ಜನರಲ್ ಮರ್ಚೆಂಡೈಸ್, ನಿಮಗೆ ಜನರು ಬಟ್ಟೆಗಳ ಖರೀದಿ ಮತ್ತು ಉಳಿದಿರುವಂತಹ ವಿಷಯಗಳನ್ನು ಹೆಚ್ಚು ಸ್ಪೆಂಡ್ ಮಾಡ್ತಾ ಇದ್ದಾರೆ. ವಿಶಾಲ್ ಮೆಗಾ ಮಾರ್ಟ್ಗೆ ಇದು ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನುವ ಪ್ರಶ್ನೆಯನ್ನ ನಾವು ಕೇಳಿದ್ರೆ ನಮ್ಮ ಮುಂದಿನ ಸೆಕ್ಷನ್ ಅದನ್ನೇ ಹೇಳುತ್ತೆ. ಇವರು ಟಾರ್ಗೆಟ್ ಮಾಡ್ತಾ ಇರುವಂತಹದ್ದೇ ಮಿಡಲ್ ಇನ್ಕಮ್ ಕ್ಯಾಟಗರಿ ಮತ್ತು ಲೋವರ್ ಮಿಡಲ್ ಇನ್ಕಮ್ ಕ್ಯಾಟಗರಿಯ ಜನರನ್ನ. ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತಹದ್ದು ಇಂತಹವರದ್ದು, ನಮ್ಮಂತವರದ್ದು, ಮಿಡಲ್ ಕ್ಲಾಸ್ ಜನರದ್ದು. ನಾವು ಎಲ್ಲಿ ಆಫರ್ ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ, ಆಫರ್ ಸಿಕ್ಕಿದಲ್ಲಿ ಹೋಗಿ ಖರೀದಿ ಮಾಡ್ತೀವಿ. ಇಂಥವರನ್ನ ವಿಶಾಲ್ ಮೆಗಾ ಮಾರ್ಟ್ ಟಾರ್ಗೆಟ್ ಮಾಡ್ತಿದೆ. ದ ಟಾರ್ಗೆಟ್ ಆಡಿಯನ್ಸ್ ಇಸ್ ಸ್ಟ್ರಾಂಗ್. ಭಾರತದಲ್ಲಿ 645 ಸ್ಟೋರ್ಗಳು ಇವರದ್ದು ಆಲ್ರೆಡಿ ಇದೆ. 414 ಸಿಟಿಗಳಲ್ಲಿ ಇವರ ಅಂಗಡಿಗಳನ್ನು ಅಥವಾ ದೊಡ್ಡ ದೊಡ್ಡ ಮಾರ್ಟ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅಫೋರ್ಡೆಬಿಲಿಟಿ ಮತ್ತು ಆಕ್ಸೆಸಿಬಿಲಿಟಿ, ಕಮ್ಮಿ ರೇಟಿಗೆ ಬೇಕಾದದ್ದೆಲ್ಲ ಸಿಗುವಂತಹ ಅಂಗಡಿ, ಕಮ್ಮಿ ರೇಟ್ದ ಅಂಗಡಿಯನ್ನು ಇವರು ಸೆಟಪ್ ಮಾಡಿದ್ದಾರೆ. ಓನ್ ಬ್ರ್ಯಾಂಡ್ಸ್ ಕನ್ಸ್ಟಿಟ್ಯೂಟ್ 70-72% ರೆವೆನ್ಯೂ ಸಪೋರ್ಟಿಂಗ್ ಹೈಯರ್ ಮಾರ್ಜಿನ್ಸ್. ನೀವೇ ಒಂದು ಗ್ರಾಸರಿಯನ್ನ ಪ್ಯಾಕ್ ಮಾಡಿ ನಿಮ್ಮದೇ ಒಂದು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಅಲ್ಲಿ ಮಾರ್ಜಿನ್ ಹೆಚ್ಚು. 72% ಇಲ್ಲಿ ಮಾರಾಟ ಆಗುವಂತಹ ಪ್ರಾಡಕ್ಟ್ಗಳು ಇವರ ಓನ್ ಬ್ರ್ಯಾಂಡ್ ನಿಂದ ಬಂದಿರುತ್ತೆ. ಹಾಗಾಗಿ ದೇ ಆರ್ ಏಬಲ್ ಟು ಮೇಕ್ ಹೈಯರ್ ಪ್ರಾಫಿಟ್ಸ್. ಟೆಕ್ನಾಲಜಿ ಅಂಡ್ ಓಮ್ನಿ ಚಾನಲ್ ಸ್ಟ್ರಾಟಜೀಸ್ ಎನ್ಹಾನ್ಸ್ ಕನ್ಸ್ಯೂಮರ್ ಎಕ್ಸ್ಪೀರಿಯನ್ಸ್ ಅಂಡ್ ಆಪರೇಷನಲ್ ಎಫಿಷಿಯನ್ಸಿ. ಟೆಕ್ನಾಲಜಿಯ ಬಳಕೆ ಪಟಾಪಟ್ ಆಗ್ತಿದೆ, ಮತ್ತೆ ದುಡ್ಡಿರುವ ಕಾರಣ, ತುಂಬಾ ಕಂಪನಿಗಳು ತುಂಬಾ ಸೆಟಪ್ ಇರುವ ಕಾರಣದಿಂದಾಗಿ ದೇ ಆರ್ ಏಬಲ್ ಟು ಡ್ರೈವ್ a lot of profit margins as well. Tier 2 cities are expected and beyond are expected to account for 76-78% of spending by 2028. ಭಾರತದ ದೊಡ್ಡ ನಗರಗಳಲ್ಲಿ ಒಂದು ಸ್ಯಾಚುರೇಷನ್ ಬರುತ್ತೆ. they will not be able to grow beyond a particular level. ಆದರೆ ಈ ಗ್ರೋತ್ ಕಮ್ಮಿ ಆಗ್ತಾ ಇರುವುದನ್ನ ಟ್ಯಾಕಲ್ ಮಾಡೋದಕ್ಕೆ, ಉಳಿದಂತಹ ಹೆಚ್ಚಾಗುವಂತಹ ಗ್ರೋತ್ ಅನ್ನು ತರೋದಕ್ಕೆ ಇರುವಂತಹದ್ದು ಟಿಯರ್ 2 ಅಂಡ್ ಬಿಯಾಂಡ್ ಸಿಟೀಸ್. ಆಗ ಹೇಳಿದ್ದೆ, ಆ ಸಿಟಿಗಳಿಂದಾಗಿ ಇವರಿಗೆ ಬಿಸ್ನೆಸ್ ಹೆಚ್ಚಾಗುತ್ತೆ. ಆರ್ಗನೈಸ್ಡ್ ರಿಟೇಲರ್ಸ್ ಆರ್ ಗೇನಿಂಗ್ ಶೇರ್, ಇವರಿಗೆ ಹೆಚ್ಚಾಗ್ತಿದೆ, ಸಣ್ಣ ಅಂಗಡಿಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಸಸ್ಟೈನಬಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಟ್ರಾನ್ಸಿಷನಿಂಗ್ ಅನ್ಆರ್ಗನೈಸ್ಡ್ ರಿಟೇಲ್ ಅಂಡ್ ಅಡ್ರೆಸಿಂಗ್ ಸಪ್ಲೈ ಚೈನ್ ಇನ್ಎಫಿಷಿಯನ್ಸೀಸ್. ಇವರಿಗೆ ಇರುವಂತಹ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಇವರ ಇನ್ಎಫಿಷಿಯನ್ಸಿಗಳು ಇರ್ತವೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಇನ್ನೂ ಕೂಡ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇದೆ. ಅಂತವರನ್ನ ಬೀಟ್ ಮಾಡಿಬಿಟ್ಟು ದೀಸ್ ಗೈಸ್ ವಿಲ್ ಹ್ಯಾವ್ ಟು ಮೇಕ್ ಬಿಸ್ನೆಸ್. ಅದು ಇವರಿಗೆ ಇರುವಂತಹ ಚಾಲೆಂಜ್. ಬಟ್ ದಟ್ ಈಸ್ ನಾಟ್ ಅ ಬಿಗ್ ಚಾಲೆಂಜ್. ದೇ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಓಕೆ, ನಾವೀಗ ಇಷ್ಟೆಲ್ಲ ಮಾತಾಡಿದ್ವಿ, ಏನು ಇವರ ಬಿಸ್ನೆಸ್, ಏನು ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡಿದ್ವಿ. ಬಟ್ big thing that we need to understand is, are they doing profits? ಈ ಬಿಸ್ನೆಸ್ ಸಕ್ಸಸ್ಫುಲ್ ಹೌದಾ ಅನ್ನೋದನ್ನು ನಾವೀಗ ನೋಡೋಣ. ಅದನ್ನು ನೋಡೋದಕ್ಕೆ ನಾವೇನು ಮಾಡಬೇಕು? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಬೇಕು. ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನಲ್ಲಿ ನೀವು ನೋಡಿದರೆ ಆಸೆಟ್ಸ್ ಮತ್ತು ರೆವೆನ್ಯೂ ಅನ್ನು ಮೊದಲು ನೋಡೋಣ. ಆಸೆಟ್ಸ್ ಅಂತ ಹೇಳಿದರೆ ಇವರ ಬಳಿಯಲ್ಲಿದ್ದಂತಹ ಆಸ್ತಿ 8,217 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ 2022ರಲ್ಲಿತ್ತು. ಈಗ ಅದು 9,500 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಸ್ಟೋರ್ಸ್ ಹೆಚ್ಚಾಗಿದೆ. ಬೇರೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಖರೀದಿಯನ್ನೇನಾದರೂ ಮಾಡಿದರೆ ದೇ ವುಡ್ ಹ್ಯಾವ್ ಗಾನ್ ಥ್ರೂ ಡನ್ ದ್ಯಾಟ್ ಅಂಡ್ ಆಲ್ ದ್ಯಾಟ್. ಓಕೆ, ರೆವೆನ್ಯೂ ಎಷ್ಟಿತ್ತು? 5,653 ಕೋಟಿ ರೂಪಾಯಿಯಷ್ಟು ವಾರ್ಷಿಕ ರೆವೆನ್ಯೂ 2022ರಲ್ಲಿತ್ತು. ಈಗ ಬರೀ 2 ಕ್ವಾರ್ಟರ್ನಲ್ಲಿಯೇ ಇವರಿಗೆ 5,053 ಕೋಟಿಯಷ್ಟು ರೆವೆನ್ಯೂ ಆಗ್ತಿದೆ. ಇದನ್ನು 2.1 or 2.2 ಇಂದ ಮಲ್ಟಿಪ್ಲೈ ಮಾಡಿ, ಬಿಕಾಸ್ ಈಗ ಮಾರ್ಚ್ನವರೆಗೆ ಬಿಸ್ನೆಸ್ ಹೆಚ್ಚಿರುತ್ತೆ. ಸೊ ಲೆಟ್ ಅಸ್ ಸೇ ದಟ್ 10,500 ಅಥವಾ 11,000 ಕೋಟಿಯಷ್ಟು ರೆವೆನ್ಯೂ ಇವರಿಗೆ ಜನರೇಟ್ ಮಾಡೋದು ಸಾಧ್ಯ ಆಯಿತು ಅಂತ ಹೇಳಿದರೆ 2020ಕ್ಕೆ ಕಂಪೇರ್ ಮಾಡಿದರೆ ಈಗಕ್ಕೆ ದೇ ಹ್ಯಾವ್ ಡಬಲ್ಡ್ ದೇಯರ್ ರೆವೆನ್ಯೂ. ಪ್ಯಾಟ್ ಎಷ್ಟಿದೆ? 2022ರಲ್ಲಿ 202 ಕೋಟಿ ಪ್ಯಾಟ್ ಇತ್ತು ಇವ್ರದ್ದು. ಪ್ಯಾಟ್ ಮಾರ್ಜಿನ್ಸ್ ಆರ್ ಲೆಸ್ ಅಂತ ಅನ್ಸುತ್ತೆ ನಿಮಗೆ ಇಲ್ಲಿ ನೋಡಬೇಕಾದ್ರೆ. ಬಟ್ ಕಮ್ ಡೌನ್ ಟು 2024, 2024ರಲ್ಲಿ 2 ಕ್ವಾರ್ಟರ್ನಲ್ಲಿ 254 ಕೋಟಿ ರೂಪಾಯಿಯಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಇವರು ಮಾಡ್ತಿದ್ದಾರೆ. ವಿಚ್ ಮೀನ್ಸ್ ಈ ವರ್ಷದ ಕೊನೆಗಾಗಬೇಕಾದ್ರೆ ಮಿನಿಮಮ್ 500 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಇವರು ಮಾಡ್ತಾರೆ, ವಿಚ್ ಇಸ್ ಗುಡ್. ನೆಟ್ವರ್ತ್ ಎಷ್ಟಿದೆ? ಚೆನ್ನಾಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟಿದೆ? ಚೆನ್ನಾಗಿದೆ. ಬಾರೋವಿಂಗ್ ಇಸ್ 0. ದಿಸ್ ಈಸ್ ಅ ಝೀರೋ ಡೆಟ್ ಬಿಸ್ನೆಸ್. ಸೊ ಇವರದು ಸಾಲ ಇಲ್ಲ. ಸೊ ಏನೆಲ್ಲ ಚೆಕ್ ನೋಡೋಣ. ರೆವೆನ್ಯೂ ಗುಡ್, ಪ್ರಾಫಿಟ್ ಗುಡ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ಯಾಟ್ ಮಾರ್ಜಿನ್ ಸ್ವಲ್ಪ ಕಮ್ಮಿ ಇದೆ, ದಟ್ ಇಸ್ ಸ್ಟಿಲ್ ಓಕೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪಾಸಿಟಿವ್ ನಲ್ಲಿದೆ, ಪಾಸಿಟಿವ್ ಕ್ಯಾಶ್ ಫ್ಲೋ ಇದೆ, ಡೆಟ್ 0 ಇದೆ. ಆಲ್ ದೀಸ್ ಆರ್ ಪಾಸಿಟಿವ್ಸ್ ರೈಟ್ ನೌ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ? 68.76 ಇದೆ. ಐ ವಿಲ್ ಕಮ್ ಡೌನ್ ಟು ಅನದರ್ ಕಂಪ್ಯಾರಿಸನ್. ಇದು ಇರಲಿ ಇಲ್ಲಿ. ಲೆಟ್ ಅಸ್ ಸಿ ದಿಸ್. ಬಟ್ ಈಗ ಆಬ್ಜೆಕ್ಟ್ಸ್ ಆಫ್ ಇಶ್ಯೂ ಏನು ಅನ್ನೋದನ್ನು ನೋಡೋಣ. ಆಬ್ಜೆಕ್ಟ್ಸ್ ಆಫ್ ಇಶ್ಯೂ, ಇಟ್ ಈಸ್ ಅ ಕಂಪ್ಲೀಟ್ ಆಫರ್ ಫಾರ್ ಸೇಲ್. 8,000 ಕೋಟಿ ರೂಪಾಯಿಯ ಈ IPOದಲ್ಲಿ ಒಂದೇ ಒಂದು ರೂಪಾಯಿಯೂ ಕೂಡ ಬಿಸ್ನೆಸ್ಗೆ ಹೋಗೋದಿಲ್ಲ. ಬಿಕಾಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಹೂ ಈಸ್ ಆಫ್ ಲೋಡಿಂಗ್ ಹಿಸ್ ಶೇರ್ಸ್. ಸೊ ಇದು ಒಂದು ಸಣ್ಣ ಮಟ್ಟಿನ ನೆಗೆಟಿವ್ ನನ್ನ ಪ್ರಕಾರ. ಬಟ್ ನೀವು ಹಾಗೆ ನೋಡಿದರೆ ಅಲ್ಲೊಂದು ಪಾಸಿಟಿವ್ ಕೂಡ ಇದೆ. ದ ಥಿಂಗ್ ದಟ್ ಈಸ್ ಪಾಸಿಟಿವ್ ಹಿಯರ್ ಇಸ್, ಅವ್ರು ಈಗ ಆಲ್ರೆಡಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. 614 ಸ್ಟೋರ್ ಸೆಟಪ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಯಾವುದು ಬೇರೆ ದುಡ್ಡನ್ನು ತಗೋತಿಲ್ಲ. ದುಡ್ಡನ್ನು ತಗೊಳ್ಳದೆ ಇರುವ ಕಾರಣ ಬಿಸ್ನೆಸ್ ಎಕ್ಸ್ಪಾನ್ಷನ್ ಅವ್ರಿಗೆ ದುಡ್ಡು ಬೇಕಾಗಿಲ್ಲ. ಪ್ರಮೋಟರ್
ಓಕೆ, ನನಗೊಂದು ಸ್ವಲ್ಪ ದುಡ್ಡನ್ನು ಬಿಸ್ನೆಸ್ನಿಂದ ತೆಗೆದು ನಾನು ಚಿಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ, ದಟ್ ಈಸ್ ಓಕೆ ಅಂತ ಅನ್ಸುತ್ತೆ. ಸೊ ದಿಸ್ ಲುಕ್ಸ್ ಗುಡ್ ಸೋ ಫಾರ್. ಇದನ್ನು ನೋಡಿ ಆದಮೇಲೆ ನಾವು ಇನ್ನೊಂದು ವಿಷಯವನ್ನು ನೋಡಬೇಕಾಗಿರುವಂತಹದ್ದು ಇವರ ಕೆಲವೊಂದಿಷ್ಟು ಕಂಪ್ಯಾರಿಸನ್ ಕಂಪೇರ್ ಟು ಡಿಮಾರ್ಟ್ ಮತ್ತು ಟ್ರೆಂಟ್ ಹೇಗಿದೆ ಅನ್ನೋದನ್ನು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೀವು ನೋಡಿದರೆ ಇವರದ್ದು 8,900 ಕೋಟಿ ರೂಪಾಯಿಯಷ್ಟು ರೆವೆನ್ಯೂ ಇದೆ. 50,000 ಕೋಟಿಯಷ್ಟು ರೆವೆನ್ಯೂವನ್ನು ಡಿಮಾರ್ಟ್ ಜನರೇಟ್ ಮಾಡುತ್ತೆ. 12,000 ಕೋಟಿಯಷ್ಟು ರೆವೆನ್ಯೂವನ್ನು ಟ್ರೆಂಟ್ ಜನರೇಟ್ ಮಾಡುತ್ತೆ. ಅರ್ನಿಂಗ್ಸ್ ಪರ್ ಶೇರ್ EPS ಎಷ್ಟಿದೆ, ಒಂದು ಶೇರ್ಗೆ ಇವರೆಷ್ಟು ದುಡ್ಡು ಅರ್ನ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ನೋಡಿದರೆ ದಿಸ್ ಈಸ್ ಆನ್ ದ ಲೋವರ್ ಸೈಡ್. ಡಿಮಾರ್ಟ್ನಷ್ಟು ಬಿಸ್ನೆಸ್ಸನ್ನು ಇವರು ಮಾಡ್ತಾ ಇಲ್ಲ, ಟ್ರೆಂಟ್ನಷ್ಟು ಬಿಸ್ನೆಸ್ಸನ್ನು ಇವರು ಮಾಡ್ತಾ ಇಲ್ಲ. ದೇ ಆರ್ ಆನ್ ದ ಸ್ಮಾಲರ್ ಸೈಜ್ ವೆನ್ ಕಂಪೇರ್ಡ್ ಟು ದೀಸ್ ಟು ಬ್ರ್ಯಾಂಡ್ಸ್. ಅರ್ನಿಂಗ್ಸ್ ಪರ್ ಶೇರ್ ಕೂಡ ಕಮ್ಮಿ ಇದೆ, 1.02 ರೂಪೀಸ್. ಒಂದು ಶೇರ್ನ ಮೇಲೆ ನೀವು ಇನ್ವೆಸ್ಟ್ ಮಾಡಿದರೆ ನೀವು ಪರ್ ಇಯರ್ ₹1 ಅರ್ನ್ ಮಾಡ್ತೀರಿ. 74 ರೂಪಾಯಿ ನೀವೀಗ ಪರ್ ಶೇರ್ ಕೊಡ್ತಿದ್ದೀರಿ, ಅಥವಾ 78 ರೂಪಾಯಿ ನೀವು ಶೇರ್ಗೆ ಕೊಡ್ತಿದ್ದೀರಿ. ಈಗ 78 ರೂಪಾಯಿಯನ್ನು ನೀವು ಕೊಟ್ಟಾಗ ಯು ಆರ್ ಅರ್ನಿಂಗ್ ₹1 ದೇರ್. ಬಟ್ ಡಿಮಾರ್ಟ್ ಕತೆಗೆ ಬಂದಾಗ ಯು ಆರ್ ಅರ್ನಿಂಗ್ 38 ರೂಪೀಸ್, ಬಟ್ ಯು ಆರ್ ಆಲ್ಸೋ ಪೇಯಿಂಗ್ ಸೋ ಮಚ್ ದೇರ್. ಅರ್ನಿಂಗ್ಸ್ ಪರ್ ಶೇರ್ ಇಸ್ 38.99 ರೂಪೀಸ್ ಫಾರ್ 3,000 ಆಡ್ ಸ್ಟಾಕ್ ಪ್ರೈಸ್. ಅದೇ ರೀತಿಯಲ್ಲಿ ಟ್ರೆಂಟ್ನದು ನೋಡಿದರೆ 41 ರೂಪಾಯಿಯಷ್ಟು EPS ಇದೆ. ಸೊ ದೇ ಆರ್ ಆನ್ ದ ಹೈಯರ್ ಸೈಡ್. PE ರೇಷಿಯೋ ಇಲ್ಲೇ ಇತ್ತು. ವಾಟ್ ವಿಲ್ ಬಿ ದೇರ್ ಲಿಸ್ಟಿಂಗ್ PE ರೇಷಿಯೋ ಅನ್ನೋದನ್ನು ನಾವೀಗ ನೋಡಿದರೆ, ಐ ಸಾ ಇಟ್ ಸಮ್ವೇರ್. PE ರೇಷಿಯೋ ಈಸ್ 76 ಆರ್ 69. ಯೋಚನೆ ಮಾಡೋಣ, 69 ಅಥವಾ 76 ಅಂತ. ವೆನ್ ಕಂಪೇರ್ ಟು ದೇರ್ ಪಿಯರ್ಸ್, ಡಿಮಾರ್ಟ್ನದ್ದು 98 ಇದೆ, ಟ್ರೆಂಟಿನದ್ದು 163 ಇದೆ. ಸೊ ವೆನ್ ಕಂಪೇರ್ಡ್ ಟು ದಿ ಅದರ್ ಟು ಬಿಸ್ನೆಸಸ್, PE ರೇಷಿಯೋ ಈಸ್ ಲೋವರ್. ಪಿಯರ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ PE ಕಮ್ಮಿ ಇದೆ ಅಂತ ಹೇಳಿದರೆ ದಟ್ ಈಸ್ ಅ ಪಾಯಿಂಟ್ ಆಫ್ ಸ್ಟೇಟಿಂಗ್ ದಟ್ ದಿಸ್ ಕಂಪನಿ ವುಡ್ ಬಿ ಅಂಡರ್ವ್ಯಾಲ್ಯೂಡ್ ಆಗಿರಬಹುದು ಅಂತ ಹೇಳೋದಕ್ಕೆ ಇದು ಒಂದು ವಿಧಾನ. ಸೊ ಬೇಸಿಕಲಿ ದಿಸ್ ಈಸ್ ಫೇರ್ಲಿ ಪ್ರೈಸ್ಡ್ ಅಂತ ನಾವು ಹೇಳ್ಬೋದು. 78 ರೂಪಾಯಿ ಈಸ್ ನಾಟ್ ಎಕ್ಸ್ಪೆನ್ಸಿವ್. ವಿ ಆರ್ ಸೀಯಿಂಗ್ ದಟ್ ಇನ್ ದ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಆಸ್ ವೆಲ್. ಹಾಗಾಗಿ ದಿಸ್ ಕಂಪನಿ ಈಸ್ ವ್ಯಾಲ್ಯೂಡ್ ವೆಲ್. ರಿಟರ್ನ್ ಆನ್ ನೆಟ್ವರ್ತ್ ಎಷ್ಟಿದೆ, 8% ಇದೆ. ಉಳಿದವರದ್ದು 13 ಮತ್ತು 39% ಇದೆ. ಸೊ PE ರೇಷಿಯೋ ಕಮ್ಮಿ ಇದೆ ಅಂತ ಹೇಳಿದ ಕೂಡಲೇ ಅಂಡರ್ ವ್ಯಾಲ್ಯೂಡ್ ಅಂತಲ್ಲ, ಬೇರೆ ರೇಷಿಯೋಗಳು ಕೂಡ ಕಮ್ಮಿ ಇದ್ದಾವೆ ಅಂತ ಹೇಳಿದರೆ ಇವರ ಬಿಸ್ನೆಸ್ ಈಸ್ ನಾಟ್ ಆಸ್ ಎಫಿಷಿಯಂಟ್ ಆಸ್ ಡಿಮಾರ್ಟ್ ಆ್ಯಂಡ್ ಟ್ರೆಂಟ್ ಅಂತ ಹೇಳೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಅಲ್ಲಿಂದ ಮುಂದಕ್ಕೆ ಹೋಗೋಣ. ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಿದೆ, 12, 278, 104. ದೇರ್ ಆಲ್ಸೋ ಇಟ್ ಈಸ್ ಲೆಸ್ಸರ್. ಎಬಿಟಾ ಮಾರ್ಜಿನ್ ಇವರದ್ದು ಚೆನ್ನಾಗಿದೆ ವೆನ್ ಕಂಪೇರ್ಡ್ ಟು ಡಿಮಾರ್ಟ್, ಬಟ್ ಲೋವರ್ ವೆನ್ ಕಂಪೇರ್ಡ್ ಟು ಟ್ರೆಂಟ್. ನಂಬರ್ ಆಫ್ ಸ್ಟೋರ್ಸ್ ಇವರದ್ದು 645 ಇದೆ, ಉಳಿದವರದ್ದು ಕಮ್ಮಿ ಇದೆ ಇದಕ್ಕೆ ಕಂಪೇರ್ ಮಾಡಿದರೆ. ಸೊ ಓವರ್ ಆಲ್ ಗ್ರೋತ್ ಹೆಚ್ಚಾಯಿತು ಅಂತಂದರೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಚೆನ್ನಾಗಾಯಿತು ಅಂತ ಹೇಳಿದರೆ ದೀಸ್ ಗೈಸ್ ವಿಲ್ ಗೆಟ್ ಬೆನಿಫಿಟೆಡ್. ಸೇಮ್ ಸ್ಟೋರ್ಸ್ ಸೇಲ್ಸ್ ಗ್ರೋತ್, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ಶುಡ್ ಬಿ ಲುಕಿಂಗ್ ಫಾರ್. ಒಂದು ಹಳೆ ಕಂಪನಿ, ಒಂದು ಹಳೆಯ ಸ್ಟೋರನ್ನು ಇವರು ಸೆಟಪ್ ಮಾಡಿದರು. ಒಂದು ಸ್ಟೋರ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಇವರ ಬಿಸ್ನೆಸ್ ಎಷ್ಟು ಹೆಚ್ಚಾಗ್ತಿದೆ. ಈ ವರ್ಷ 100 ರೂಪಾಯಿಯ ಸೇಲ್ಸ್ ಒಂದು ಸ್ಟೋರ್ನಲ್ಲಿ ಆಯಿತು ಅಂತಂದರೆ ಮುಂದಿನ ವರ್ಷಕ್ಕಾಗಬೇಕಾದ್ರೆ ಎಷ್ಟಾಗ್ತಿದೆ, ಅದು 27% ಇದೆ ಇವರದ್ದು. ಈ ವರ್ಷ 100 ರೂಪಾಯಿ ಸೇಲ್ಸನ್ನು ಮಾಡ್ತಾ ಇರುವಂತಹ ಬಿಸ್ನೆಸ್ ಮುಂದಿನ ವರ್ಷಕ್ಕೆ 127 ರೂಪಾಯಿಯನ್ನು ಮಾಡ್ತಿದೆ. ವೆನ್ ಕಂಪೇರ್ಡ್ ಟು ಡಿಮಾರ್ಟ್, 100 ರೂಪಾಯಿ ಈ ವರ್ಷದ ಬಿಸ್ನೆಸ್ ಇದ್ದರೆ ಮುಂದಿನ ವರ್ಷಕ್ಕಾಗಬೇಕಾದ್ರೆ 115 ರೂಪಾಯಿ ಆಗ್ತಿದೆ. ಡಿಮಾರ್ಟ್ ಸ್ಟ್ರಗಲ್ ಮಾಡ್ತಾ ಇರುವಂತಹದ್ದು ಸದ್ಯಕ್ಕೆ ಇದೇ ಕಾರಣಕ್ಕಾಗಿ. ಟ್ರೆಂಟ್ನದ್ದು ಹೇಗಿದೆ, ಟ್ರೆಂಟ್ನದ್ದು 43% ಇದೆ. ಈ ವರ್ಷ 100 ರೂಪಾಯಿ ವ್ಯಾಪಾರ ಆದರೆ ಮುಂದಿನ ವರ್ಷಕ್ಕೆ 140 ಆಗುತ್ತೆ, ಅದರ ಮುಂದಿನ ವರ್ಷಕ್ಕೆ 200 ರೂಪಾಯಿ ವ್ಯಾಪಾರವನ್ನು ಮಾಡೋದು ಟ್ರೆಂಟ್ಗೆ ಸಾಧ್ಯ ಆಗ್ತಿದೆ. ದಾಟ್ ಈಸ್ ದ ರೀಸನ್ ವೈ ಇಟ್ ಈಸ್ ಕಮಾಂಡಿಂಗ್ ಪ್ರೀಮಿಯಂ ವ್ಯಾಲ್ಯೂಯೇಷನ್. ಇನ್ವೆಂಟ್ರಿ ಡೇಸ್ ತುಂಬ ಮುಖ್ಯ. ಒಂದು ವಸ್ತುವನ್ನು ನಿಮ್ಮ ಗೋಡೌನ್ಗೆ ಹಾಕಿದ ಮೇಲೆ ಆ ಗೋಡೌನ್ನಿಂದ ಖಾಲಿಯಾಗಿ ಹೋಗೋದಕ್ಕೆ ಎಷ್ಟು ದಿನ ತಗೋತಿದೆ, ಅದು 29 ದಿನಗಳನ್ನು ತಗೋತಾ ಇದೆ. ಎಲ್ಲಿ, ವಿಶಾಲ್ ಮೆಗಾ ಮಾರ್ಟ್ನಲ್ಲಿ. ಬಟ್ ಡಿಮಾರ್ಟ್ನಲ್ಲಿ ಅದು ಬರೀ 15 ದಿನ. ಇವತ್ತು ಬಂತು, 15 ದಿನದೊಳಗೆ ಇನ್ವೆಂಟ್ರಿ ಖಾಲಿ ಆಯಿತು, ಮತ್ತೆ ಇನ್ನೊಂದು ಲಾಟ್ ಬರುತ್ತೆ, ಮತ್ತೆ ಹೋಗುತ್ತೆ. ಸೊ ಅವರಿಗೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ತುಂಬ ಕಮ್ಮಿ ಇರುತ್ತೆ. ಕ್ಯಾಶ್ ಕನ್ವರ್ಷನ್ ಸೈಕಲ್ ಇನ್ಫ್ಯಾಕ್ಟ್ ಡಿಮಾರ್ಟ್ನದ್ದು ಡಬಲ್ ಇದೆ. ಒಂದು ತಿಂಗಳಲ್ಲಿ 2 ಸತಿ ಎಲ್ಲವನ್ನು ತರ್ತಾರೆ, ಎಲ್ಲವನ್ನು ಮಾರ್ತಾರೆ, ಲಾಭ ಮಾಡಿಕೊಳ್ತಾರೆ. ಇವರು ಒಂದು ತಿಂಗಳಲ್ಲಿ ಒಂದೇ ಸತಿ ತರ್ತಾರೆ, ಒಂದೇ ಸತಿ ಲಾಭ ಮಾಡಿಕೊಳ್ತಾರೆ. ಟ್ರೆಂಟ್ ತಿಂಗಳಲ್ಲಿ ಒಂದು ಸತಿ ತಂದರೂ ಮುಗಿಯೋದಿಲ್ಲ ಇವ್ರದ್ದು ಆಲ್ಮೋಸ್ಟ್ 45 ದಿನಕ್ಕೆ ಹೋಗುತ್ತೆ. 1.5 ತಿಂಗಳಿಗೊಮ್ಮೆ ಇನ್ವೆಂಟ್ರಿ ಫುಲ್ ಮಾಡ್ತಾರೆ, ಖಾಲಿ ಆಗೋದಕ್ಕೆ 45 ದಿನ ತಗೊಳುತ್ತೆ. ಸೊ ಬೇಸಿಕಲಿ ನಿಮಗೆ ಇಲ್ಲಿ ಆ ರೀತಿಯ ಸಣ್ಣ ಪುಟ್ಟ ಟ್ವೀಕಿಂಗ್ಸ್, ಒಂದು ಬಿಸ್ನೆಸ್ ಒಳ್ಳೆಯದು, ಒಂದು ಬಿಸ್ನೆಸ್ ಸ್ವಲ್ಪ ಕಮ್ಮಿ, ಒಂದು ಬಿಸ್ನೆಸ್ ಒಳ್ಳೆಯದು ಅಂತ ಹೇಳುವಂತಹದ್ದು ಕಾಣೋದಕ್ಕೆ ಸಿಗ್ತಿದೆ. ಸೊ ಇಷ್ಟೆಲ್ಲ ಹರಿಕತೆ ಮಾತಾಡಿ ಆಯ್ತು. ಈಗ ಏನು ಹೇಳಬೇಕಾಗಿರುವಂತಹದ್ದು, ಅಪ್ಲೈ ಮಾಡಬೇಕಾ ಬೇಡವಾ, ಅದನ್ನು ಹೇಳು ಗುರು ಅನ್ನುವ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ರೆ, ದಿಸ್ ಇಸ್ ಅ ಡೆಫಿನೆಟ್ ಅಪ್ಲೈ ಫಾರ್ ಮೀ. ನನ್ನ ಮಾತನ್ನು ಅಡ್ವೈಸ್ ಅಂತ ಕನ್ಸಿಡರ್ ಮಾಡಬಾರ್ದು, ಎಜುಕೇಷನಲ್ ಪರ್ಪಸಸ್ಗೆ ನಾನು ಹೇಳ್ತಾ ಇರುವಂತಹದ್ದು. ಬಟ್ ದಿಸ್ ಥಿಂಗ್ ಲುಕ್ಸ್ ಗುಡ್. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಎಷ್ಟು ಬರ್ಬೋದು, 10x ಸಬ್ಸ್ಕ್ರಿಪ್ಷನ್, 15x ಸಬ್ಸ್ಕ್ರಿಪ್ಷನ್ ಬರಬಹುದು. 8,000 ಕೋಟಿಯ ಈ IPOಕ್ಕೆ 1 ಲಕ್ಷ ಕೋಟಿಯಷ್ಟು ಆಗುವಷ್ಟು ಅಪ್ಲಿಕೇಶನ್ಸ್ ಬರಬಹುದು ಅಂತ ಹೇಳುವಂತಹ ನಂಬಿಕೆ ನನ್ನದು. ಇಲ್ಲಿ ರೀಟೈಲರ್ಸ್ಗೆ ಒಂದು ಸ್ವಲ್ಪ ಖುಷಿ ಪಡುವಂತಹ ವಿಷಯ ಏನು ಅಂತ ಹೇಳಿದರೆ, ಸದ್ಯಕ್ಕೆ ನಾವು ನೋಡಿದಲ್ಲಿ
ಎಲ್ಲ ಕಡೆ 10-15% ರಿಟೈಲರ್ಸ್ಗೆ ಕೊಡ್ತಿದ್ರು. ಬಟ್ ಇಲ್ಲಿ 35%ನಷ್ಟು ಅವಕಾಶವನ್ನು ರಿಟೈಲರ್ಸ್ಗೆ ಕೊಟ್ಟಿದ್ದಾರೆ. 8,000 ಕೋಟಿಯಲ್ಲಿ 35% ಅಂತಂದ್ರೆ ಆಲ್ಮೋಸ್ಟ್ 3,000 ಕೋಟಿ ಅಂತ ಆಲೋಚನೆ ಮಾಡಿ. ಅಷ್ಟು ದುಡ್ಡು ನಮ್ಮ ಕೈಗೆ ಬರ್ತಾ ಇದೆ ಅಪ್ಲೈ ಮಾಡೋದಕ್ಕೆ. ನಾವು ಅಷ್ಟಕ್ಕೆ ಅಪ್ಲೈ ಮಾಡುವ ಕಾರಣ ರಿಟೈಲರ್ಸ್ಗೆ ಒಂದು ಸ್ವಲ್ಪ ಅಪ್ಲಿಕೇಶನ್ಸ್ ಸಿಗುವಂತಹ, ಅಲಾಟ್ಮೆಂಟ್ ಆಗುವಂತಹ ಸಾಧ್ಯತೆ ಹೆಚ್ಚು. 24-25 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ನಡೀತಾ ಇದೆ. ಮುಂದಕ್ಕೆ ಹೇಗಾಗುತ್ತೆ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಇದರಲ್ಲಿ ಇನ್ನೇನಾದರೂ ಪ್ರಶ್ನೆಗಳು ಇದ್ದಾವೆ, ಯಾವುದಾದ್ರೂ ಪ್ರಶ್ನೆಗಳನ್ನು ನಾನು ಉತ್ತರಿಸಿಲ್ಲ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂತು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.